ಮೈಲಾರಿ ಅಂತ ಒಂದು ಸಿನಿಮಾ, ಅದು ಎಲ್ಲರಿಗೂ ಗೊತ್ತಿದೆ, ಶಿವಣ್ಣ ಅವ್ರದ್ದು. ಅದರಲ್ಲಿ ಇವರು ಗ್ಯಾಂಗ್ಸ್ಟರ್, ಒಂದು 15-20 ಜನದಲ್ಲಿ ಇವರೊಬ್ಬರು ಆರ್ಟಿಸ್ಟು. ಫೈಟರ್ಸ್ ಜೊತೆ ಒಂದು 10 ಜನ ಫೈಟರ್ಸ್ ಇದ್ರು, ಇವರು ಒಂದು ಆರ್ಟಿಸ್ಟು. ಸೊ ಈ ಇದರಲ್ಲಿ ಅಗ್ರಹಾರದಲ್ಲ, ಪ್ರಸನ್ನ ಥಿಯೇಟರ್ ಅಗ್ರಹಾರ, ಅಲ್ಲಿ ಮಾಗಡಿ ರೋಡ್, ಅಲ್ಲಿ ಚೇಜಿಂಗಲ್ಲಿ ಆ್ಯಕ್ಷನು. ಒಂದ್ಸರಿ ಹಿಂಗೆ ಕವರ್ ಆಗ್ತಾರೆ, ಕವರ್ ಆದಾಗ ಒಂದು 3-4 ಜನ ಫೈಟರ್ಸ್ ಹೊಡೆದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ. ಹೊಡೆದಾಗ ನಾನೇನು ಹೇಳಿದ್ದೆ, ಸುಮ್ಮನೆ ಹಿಂಗೆ ಟರ್ನ್ ಆಗಿ ಸುಮ್ಮನೆ ಬೆನ್ನು ಕೊಟ್ಟು ಹಂಗೆ ಬೇಡಪ್ಪ ಶೋಲ್ಡ್ರ್ ಕೊಟ್ಟು ಅಂದರೆ, ಇವರು ಏನು ಶಿವಣ್ಣನ ಮುಂದೆ ಸಖತ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಿಲ್ಲ, ಏನಿಲ್ಲ, ಡಿಸ್ಕಿ ಅಂತ ಹೊಡೆದೆ, ಠಮ್ ಅಂತ ಹಿಂದೆ ಎಗ್ರಿ ಒಳ್ಳೆ ಫೈಟ್ ತರ ಎಗ್ರಿ ಬಿದ್ದು ಟನ್ ಅಂತ ತಲೆ ಹೊಡ್ಕೊಂಡ್ರು. ಅಲ್ಲಿ ಜ್ಞಾನ ತಪ್ಪ ಅವ್ರಿಗೆ. ಈಗ ನೀನು ಹೇಳಪ್ಪ. ಅದು ಪಂಚ್ ತೊಗೊಂಡು ಬರ್ಬೇಕಾಯ್ತು, ಲೆಗ್ ಹೊಡೆದ್ರು ಬಿದ್ದೋಗ್ಬಿಟ್ಟದು. ಇರಲಿ, ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸರು, ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದೆ, ಏನು ಆಗೋಯ್ತು ಅಂದೇಳಿ, ಸಾವು ಏನು ಅಂದೇಳಿ ನೋಡ್ಕೊಂಡು ಬಂದೆ. ಕನಸಲ್ಲಿ ಹೆಂಗೆ ಆರುತ್ತೀರ ಆ ಥರ ಸಾವು ನನಗೆ ಅವತ್ತಾಗಿದ್ದು. ಇವತ್ತು ನಮ್ಮ ಕನ್ಪೂರ್ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಅವತ್ತು ನನಗೆ ₹1 ಇಲ್ಲ, 15,000 ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಕಟ್ಟಿದ್ದು. ಇರಲಿ, ಅದು ಇನ್ನೊಂದ್ಸತಿ ಹೇಳ್ತಾನೆ, ಹೇಳೋಣ. ಹಾಗೂ ಹೇಳ್ಬಿಡ್ತೀನಿ ಅದು ನಿನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡ್ಬೇಕು. ನಿಜವಲ್ಲೂ ಏನಪ್ಪ ಉಳಿತಾರ ಇಲ್ವೋ ಅನ್ನೋ ಥರ ಒಂದು ಟೆನ್ಷನ್ ಆಗಿತ್ತು. ಸೊ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ಎಷ್ಟು ದಿನ ಆಯ್ತು ಜ್ಞಾನ ಬರೋಕ್ಕೆ? ಅವತ್ತೇ ನೈಟ್ ಬಂತು. ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ. ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ, ಅದು ನಿಜವಲ್ಲೂ ಗ್ರೇಟೇ. ಖುಷಿ ಆಗುತ್ತೆ. ನಾನು ಅವಲ್ಲಿ ಸಾಂಗ್ಸ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಯ್ತು ನನಗೆ. ಹೌದೌದು, ಆ ಸಾಂಗ್ ಅಲ್ಲಲ್ಲ ಒಳ್ಳೇದಾಗುತ್ತೆ ಬಿಡು. ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಜ್ಞಾಪಿಸ್ಕೊಂಡೆ, ಮೈಲಾರಿದ್ದು ನಿಜವಲ್ಲೂ ಜ್ಞಾಪಿಸ್ಕೊಂಡೆ. ಆ ರೇಂಜ್ಗಿದ್ದವ್ರು ಇವಾಗ ಹಿಂಗೆ ಬಂದು ಒಂದು ಒಳ್ಳೆ ಪೊಸಿಷನ್ಲಿ ಇದ್ದೀರ ಅಂತ ಖುಷಿ ಆಯಿತು. ಇನ್ನು ನಾನು ಮಾತಾಡಲ್ಲ, ನೀವು ಮಾತಾಡಪ್ಪ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.